ಎವ್ರಿಥಿಂಗ್ ಲೈತಲ್ಲೇ ನಿನ್ನ ತಾತ ಬನ್ನಿ ಹಂಗಿಂದು ರೌಂಡ್ಸ್ ಹೋಗ್ಬಿಟ್ಟು ಬರೋಣ. ಹಿಂದುಗಡೆ ನಿನ್ನ ಹೆಂಡತಿನ ಕೂರಿಸ್ಕೊಂಡು ಸುಟ್ಟಾರಕ್ಕೆ ಹೋಗೋದ್ಬಿಟ್ಟು ನೀನು ನನ್ನ ಕರಿಚೆ ಇದ್ದಿಲ್ಲ, ಬುದ್ಧಿ ಇದೆಯಾ ನಿಂಗೆ? ತಾತ ಹಿಂದ್ಗಡೆ ನನ್ನ ಹುಡುಗಿನ ಕೂರಿಸ್ಕೊಂಡು ಹೋದ್ರೆ ಮುಂದ್ಗಡೆ ಬರೋ ಹುಡುಗಿರ್ ನಾನ್ ನೋಡೋಕ್ಕಾಗುತ್ತಾ? ಅದೇ ನೀವು ಹಿಂದ್ಗಡೆ ಕೂತ್ರೆ ಮುಂದೆ ನೋಡ್ಬೋದು, ಹಿಂದೆ ನೋಡ್ಬೋದು. ಬನ್ನಿ ತಾತ, ಕತೆ ಪೂರ ನೋಡಿಬೇಡಿ. ಅಲ್ಲ, ನನ್ನ ಮೊಮ್ಮಗಳು ಬರ್ಬೋದು. ಬನ್ನಿ ತಾತ, ನಮ್ಮ ಹುಡುಗಿನೇ ಇಷ್ಟು ದೊಡ್ಡ ಮೇಲೆ ಬಿಟ್ಟು ಹೋಗ್ತಿದ್ದೀನಿ, ಇನ್ನು ನೀವು ಮೊಮ್ಮಗಳು ಬಿಟ್ಟು ಬರಕ್ಕಾಗಲ್ವಾ? ಆಯ್ತು, ಹೋಗು. ಒಂದು ಒಳ್ಳೆ ಜಾಗ ಎಂದೂ ನೋಡ್ಲಿಕ್ಕಿಲ್ಲ. ಅಲ್ಲಿ ನೋಡು, ಅದೇ ನನ್ನ ಮನೆ. ಹೀಗಿಂದನೂ ಹೋಗ್ಬೋದು. ಈ ಕಾಡು ಪ್ರಾಣಿಗಳೆಲ್ಲ ಜಾಸ್ತಿ ಇಲ್ಲೇ ಇಲ್ಲೇ. ಏನಿಟು ಟಂಪಿರ್ ಪುಡಿ ಯಜ್ಞೆಗಳು, ಕಾಡಾಡೋಡು 100 ಮಡಿಲೇಶು, ಕರುಬು ಕಿಚ್ಚಿರುವ ಈ ನಮ್ಮ ನಾಡಿಗೆ. ಸೂರಜ್, ನಮ್ಮ ಪ್ರಕೃತಿ ಸೌಂದರ್ಯ ನೋಡು ಮಾರಾಯ, ಎಷ್ಟು ಸಮೃದ್ಧಿಯಿಂದ ಕೂಡಿದೆ. ಅಮೇಜಿಂಗ್. ನಮ್ಮ ಕರ್ನಾಟಕದಲ್ಲೂ ಈ ಥರ ಲೊಕೇಶನ್ ಇದೆ ಅಂತ ಇವತ್ತೇ ನೋಡಿ ನಂಗೆ ಗೊತ್ತಾಗಿತ್ತು. ತಾತ, ನಿಮ್ಗೇನಾದರೂ ಲವ್ ಇದೆಯಾ? ಲವ್ವ? ಏಯ್, ಲವ್ ಗಿವ್ ಅಂತ ಹೇಳಿದ್ರೆ ಹೆಂಡತಿ ಚಪ್ಪಲಿ ತಕ್ಕ ಹೊಡಿತಾಳೆ. ಹೆಂಡತಿ ಗೊತ್ತಾದಂಗೆ ಇಟ್ಕೊಂಡ್ರಾಯ್ತಪ್ಪ. ಇಟ್ಕೊಳ್ಳೋದ? ಏಯ್, ಬಂಗಾರದಂತ ಹೆಂಡತಿ ಮನೇಲಿರೋವಾಗ ಇನ್ನೊಬ್ಬ ಹೆಂಗಸನ್ನ ಇಟ್ಕೋ ಇಟ್ಕೋ ಅಂತ ಹೇಳ್ತಾ ಇದೆಯಲ್ಲ, ನೀನು ಹಾಗೆ ಇಟ್ಕೊಂಡಿದ್ದೀಯ ಹೇಗೆ? ಮತ್ತೆ ಇಲ್ಲಾಂದ್ರೆ ಗಂಡಸ್ ಜಾತಿಗೆ ಅವಮಾನ. ಸರಿ, ಹಾಗಾದ್ರೆ ಈಗಲೇ ನಿನ್ನ ಹೆಂಡತಿ ಹತ್ರ ಹೋಗಿ ನಿನ್ನ ಗಂಡ ಇನ್ನೊಬ್ಳನ್ನ ಇಟ್ಕೊಂಡಿದ್ದಾನೆ ಅಂತ ಹೇಳ್ಬರ್ತಂತ. ಏನ್ ತಾತ ನೀವು ಇಷ್ಟೊಂದು ಒಳ್ಳೆಯರಾಗಬೇಡಿ, ನಾನೇನು ಸುಮ್ಮನೆ ತಮಾಷೆಗಂತೆ. ಓ, ತಮಾಷೆಗಂಡಟ್ಟ? ಗಂಡಸ್ ಜಾತಿಗೆ ಅವಮಾನ ಅಲ್ವಾ? ತಾತ, ಈ ಭೀಮೇಂದ್ರ ಪೊನ್ನಪ್ಪ ಯಾರು? ಆ ಮನೆ ಸಂಬಂಧಪಟ್ಟವರು ಬೇರೆ ಯಾರಿಲ್ವಾ? ಭೀಮೇಂದ್ರ ಪೊನ್ನಪ್ಪ ಗುಡ್ಡೆ ಮನೆ ಅಂದ ತಕ್ಷಣ ತಾಲೂಕು ಹಾಗೂ ಗ್ರಾಮದ ಜನರ ಬಾಯಿಗೆ ಬರೋದೇ ಭೀಮೇಂದ್ರ ಪೊನ್ನಪ್ಪ ಅವ್ರ ಹೆಸರು. ಅವನು ಸತ್ತು ಹೋದ ನಂತರ ಆ ಮನೆ ಪಾಳು ಬಿದ್ದಿತ್ತು. ಆವಾಗ ಅಲ್ಲಿ ಯಾರೋ ಇಬ್ಬರು ನಿಧಿ ಇದೆ ಅಂತ ಹುಡುಕೋಕೆ ಬಂದು ಸತ್ತು ಹೋದರು ಅಂತ ಕೇಳಲ್ಪಟ್ಟೆ. ಆದರೆ ಕಾನೂನಿನ ಪ್ರಕಾರವಾಗಿ ಅದು ಸಹಜ ಸಾವು ಅಂತ ಗೊತ್ತಾಗಿ ಜನರು ಅದ್ರ ಬಗ್ಗೆ ಮಾತಾಡೋದನ್ನೇ ಬಿಟ್ಟುಬಿಟ್ರು. ಆವಾಗಲೇ ಸರ್ಕಾರದ ವತಿಯಿಂದ ನನ್ನನ್ನು, ಅಂದರೆ 2016 ಜನವರಿ 16ನೇ ತಾರೀಕು ನನ್ನನ್ನು ಅಲ್ಲಿ ನೇಮಕ ಮಾಡಿದ್ರು. ಸೂರಜ್, ವೇಳೆ ಆಯಿತು, ಬಾ ಹೋಗೋಣ. ಬಾ ಬಾ ಸೂರಜ್, ಹೊತ್ತಾಯ್ತು, ಬಾ ಮಾರ್ಯ. ಅಲ್ಲೇ ನಿಂತೇನು ಮಾಡ್ತಿದ್ಯಾ? ಬಾ ಬಾ. ಸರಿ ತಾತ, ಬೇಗ ಬಾ. ತಾತ, ಒಂಚೂರು ಇಳ್ಕೋತೀರಾ? ಯಾಕೇನಾಯ್ತಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನೀವು ಹಂಗೆ ನಡ್ಕೊಂಡೋಗಿ, ನಂಗೊಂಚೂರು ಕೆಲಸ ಇದೆ. ಎಂತದ? ಏನು ಕೆಲಸನ? ಅವೆಲ್ಲ ಹುಡುಗದ ಪರ್ಸ್ನಲ್ ತಾತ, ಓಲ್ಡ್ ಏಜ್ಗಳವೆಲ್ಲ ಕೇಳಬಾರ್ದು. ಬಡ್ಡಿ ಮಗನೇ, ಕರ್ಕೊಂಬಂದಿದ್ದಲ್ದೆ ಮಧ್ಯದಲ್ಲಿ ಬಿಟ್ಟು ಹೋಗ್ತೀಯನ? ಬಾ, ನಿನಗೆ ಮಾಡ್ತೆ. ಏಯ್ ಸುರಾಜ್. ಹಾಯ್ ಅಂಕಲ್. ನೀನೇನು ಒಂದು ಫೋನ್ ಮಾಡಿದೆ ಇಲ್ಲಿ ತನಕ ಬಂದಿದ್ಯಾ? ಏನು ವಿಷಯ? ಅದು ಅಂಕಲ್, ನಿಮ್ಮ ಜೊತೆ ಒಂಚೂರು ಮಾತಾಡಬೇಕಾಗಿತ್ತು. ನನ್ನ ಜೊತೆನಾ? ಹೌದು. ಸರಿ ಬಾ. ಓಕೆ. ಅಂದಾಗೆ ಹೇಗಿದೆ ಗುಡ್ಡೆ ಮನೆ ವಾತಾವರಣ? ಅಂಕಲ್, ಭೈರವ ಮನೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ?
ಬಹುಶಃ 1 ವರ್ಷ ಆಗಿರ್ಬೋದು. ಅಂದರೆ 2016ರಿಂದನಾ? ಆ, ಆಗಿರ್ಬೋದು. ಅದಕ್ಕಿಂತ ಮುಂಚೆ ಆ ಮನೇನ ಯಾರು ನೋಡ್ಕೋತಾ ಇದ್ರು? ಹಾಂ, ಚೌಡಯ್ಯ ಭೀಮೇಂದ್ರ ಪೊನ್ನಪ್ಪ ಕಾಲದಿಂದಲೂ ಅವನಲ್ಲಿ ಕೆಲಸ ಮಾಡ್ತಿದ್ದ. ಹಾಗಾಗಿ ಅವನೇ ಆ ಮನೆ ನೋಡ್ಕೋತಿದ್ದ. ಇವಾಗ ಅವನು ಎಲ್ಲಿರೋದು ಅನ್ನೋದು ಗೊತ್ತಾ? ಮೊದಲು ಇದೇ ಗ್ರಾಮದಲ್ಲಿದ್ದ. ಈಗ ಎಲ್ಲೋಗಿದೆ ಅನ್ನೋದು ಸಂಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲ. ಗೋಣಿಕೊಪ್ಪದ ಕಡೆ ಹೋಗಿದ್ದಾನಂತ ಈ ಊರಿಂದ ಕೇಳ್ಪಟ್ಟೆ. ಸರಿ ಅಂಕಲ್, ಥ್ಯಾಂಕ್ಸ್. ನಾನು ನೋಡಿ. ಏಯ್, ಎಲ್ಗೋ ಹೋಗ್ತಿದ್ಯಾ? ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗು. ಇಲ್ಲ ಅಂಕಲ್, ನೆಕ್ಸ್ಟ್ ಟೈಮ್ ಬರ್ತೀನಿ. ಥ್ಯಾಂಕ್ ಯು. ಏಯ್ ಗುಡ್ಡೆ ಮನೇಲಿ ಇವ್ರಿಗೂ ಏನೋ ಕಾದಿದೆ. ನಾನಾರು ಈ ದಟ್ಟವಾದಂತಹ ಗೊಂಡಾರಣ್ಯದಲ್ಲಿ ನಾನಾರು? ನಾನು ಕಾಲ ಭೈರವ. ಪೊಲಲೇ ಪಾಂಡು ಕುಮಾರರಂ ಪೊಲಲೇ ದುರದೋಳ್ ನಾಂ ತಮ್ಮಂದಿರಂ ಕೊಲುವೆ ಹೊಲದಾಂ. ಕಂಡಿದ್ದೀನಿ ಗುಡಿಸಲೇ. ಯಾರದು? ಯಾರಲ್ಲಿ ಯಾರಲ್ಲಿ? ನನ್ನ ಸೃಶ್ಯಾವ್ಯವಾದ ಸಂಗೀತವನ್ನ ಆ ಇಗ್ಗುತಪ್ಪನೇ ಕೇಳುತ್ತಿರಬಹುದು. ಪೊಲಲೇ ಪಾಂಡು ಕುಮಾರರಂ ಪೊಲಲೇ ದುರದೋಳ್ ಡಾಂ ತಮ್ಮಂದಿರಂ ಕೊಲುವೆ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ. ಈ ಇಳೆಯೋಳ್ ಸಂಪತ್ತಿ ನಿಮ್ ಬಾಳ್ವೆ